ಮಹಾ ತೀರ್ಪು ಹೊರಬಿದ್ದಿದೆ. ರಾಜ್ಯದ 3 ಬೈ ಎಲೆಕ್ಷನ್ ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ನ ತೀರ್ಪನ್ನ ಜನತಾ ಪ್ರಭುಗಳು ಹೊರಹಾಕಿದ್ದಾರೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಗೇಮ್ ಪ್ಲಾನ್ ವರ್ಕ್ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಈ ಮೂಲಕವಾಗಿ ಸಕ್ಸಸ್ ಅನ್ನ ಕಂಡಿದ್ದಾರೆ. ಈ 3 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ವಕ್ಫ್ ವಿವಾದ ಇರಲಿ, ಮೂಡ ಇರಲಿ, ವಾಲ್ಮೀಕಿ ನಿಗಮ ಹಗರಣ ಇರಲಿ, ಇದ್ಯಾವುದೂ ಕೂಡ ಸರ್ಕಾರದ ಮೇಲೆ ಎಳ್ಳಷ್ಟು ಪರಿಣಾಮವನ್ನು ಬೀರಿಲ್ಲ. ಈ 3 ಕ್ಷೇತ್ರಗಳ ಮೇಲೆ ಯಾವ ಪರಿಣಾಮವನ್ನು ಬೀರಿಲ್ಲ. ಶಿಗ್ಗಾವಿ, ಸಂಡೂರಿನಲ್ಲಿ ಸಿಎಂ ಆಪ್ತರು ಉಸ್ತುವಾರಿಯನ್ನ ವಹಿಸಿದ್ರು. ಚನ್ನಪಟ್ಟಣದಲ್ಲಿ ಡಿಕೆಶಿ ಟೀಮ್ ಉಸ್ತುವಾರಿಯನ್ನ ವಹಿಸಿತ್ತು. ಶಿಗ್ಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ, ಸಂಡೂರಿನಲ್ಲಿ ಜಮೀರ್, ಸಂತೋಷ್ ಲಾಡ್, 2 ಕ್ಷೇತ್ರಗಳಲ್ಲಿ ರಣರಿಸುತ್ತಿದ್ದ ಸಿದ್ದರಾಮಯ್ಯ ಅಂಡ್ ಟೀಮ್ 3 ಕ್ಷೇತ್ರ ಸೋತ್ರೆ ಮೂಡ, ವಾಲ್ಮೀಕಿ ಹಗರಣ, ಹಾಣೆಪಟ್ಟಿಯ ಆತಂಕವೂ ಕೂಡ ಅವರನ್ನ ಮನೆ ಮಾಡಿತ್ತು. ಹಾಗಾಗಿ 2 ಕ್ಷೇತ್ರಗಳಲ್ಲಿ ಖುದ್ದು ಕಣಕ್ಕಿಳಿದಿದ್ದು ಚಾಣಕ್ಯ ನಡೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರ್ ಗೇಮ್ ಯಾವ ರೀತಿಯಾಗಿ ಪ್ಲಾನ್ ವರ್ಕೌಟ್ ಆಗಿದೆ, ಈ ಮೂಲಕವಾಗಿ ಸಿದ್ದರಾಮಯ್ಯನವರು ಯಾವ ರೀತಿ ಸಕ್ಸಸ್ ಕಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಗಳಿದು. ವಕ್ಫ್ ವಿವಾದ ಆಯಿತು, ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಮುಖ್ಯಮಂತ್ರಿಗಳ ಮೇಲೆಯೇ ಆರೋಪ ಬಂತು. ವಾಲ್ಮೀಕಿ ಹಗರಣ ಸಂಬಂಧಿತವಾಗಿ ಸಚಿವರು ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. ಇದೆಲ್ಲದರ ಬೆನ್ನಲ್ಲೇ ಬಂದಂತಹ ಈ 3 ಬೈ ಎಲೆಕ್ಷನ್ ಮಾಡು ಇಲ್ಲವೇ ಮಡಿ ಅನ್ನುವಂತಹ ರೀತಿಯಲ್ಲಿತ್ತು. ಈ ಕಾರಣಕ್ಕೆ ಶಿಗ್ಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ, ಸಂಡೂರಿನಲ್ಲಿ ಜಮೀರ್ ಮತ್ತು ಸಂತೋಷ್ ಲಾಡ್ ನೇತೃತ್ವವನ್ನ ವಹಿಸಿಕೊಂಡ್ರು. ಶತಾಯಗತಾಯ ಗೆಲುವನ್ನ ದಾಖಲು ಮಾಡಲೇಬೇಕು ಅನ್ನುವಂತಹ ಪಣವನ್ನ ತೊಟ್ಟಿದ್ರು. ಅದಕ್ಕಾಗಿ ತೀವ್ರ ಕಸರತ್ತನ್ನ ನಡೆಸಿದ್ರು. ಈ ಯಾವ ಹಗರಣಗಳು ಕೂಡ ಹೈಲೈಟ್ ಆಗಲಿಲ್ಲ. ಬದಲಾಗಿ ಆ ಎಫರ್ಟ್ ಏನಾಕಿದ್ರು ಅದು ವಿಜೃಂಭಿಸಿತು. ಪರಿಣಾಮ 3ಕ್ಕೆ 3 ಕ್ಷೇತ್ರಗಳಲ್ಲೂ ಈ ಬೈ ಎಲೆಕ್ಷನ್ ನಲ್ಲಿ ಗೆಲುವನ್ನ ಕಾಂಗ್ರೆಸ್ ದಾಖಲು ಮಾಡಿಕೊಳ್ತು. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಸೇಫ್ ಆದ್ರ. ಯಾಕಂದ್ರೆ ಹಲವು ಬಿಜೆಪಿ ನಾಯಕರು ಪದೇ ಪದೇ ಹೇಳ್ತಾ ಇದ್ರು, ಈ ಚುನಾವಣೆಯ ನಂತರದಲ್ಲಿ ಸರ್ಕಾರದಲ್ಲಿ ದೊಡ್ಡ ಮಟ್ಟಿಗೆ ಬದಲಾವಣೆಗಳಾಗುತ್ತೆ, ಗಮನಿಸ್ತಾ ಇರಿ, ತಾನಾಗಿ ಅಲುಗಾಡ್ಲಿಕ್ಕೆ ಆರಂಭ ಆಗುತ್ತೆ ಅಂತ. ಆದರೆ ಅಂಥದ್ದೇನು ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಕಾಂಗ್ರೆಸ್ ನಾಯಕರುಗಳು. ಆದರೆ ಒಳೊಳಗೆ ಒಂದು ಆತಂಕ ಆಯಿತು, ಯಾವ ರೀತಿ ಡ್ಯಾಮೇಜ್ ಆಗಬಹುದು ಅಂತ. ಈ 3 ಕ್ಷೇತ್ರಗಳ ಗೆಲುವು ಅಥವಾ ಸೋಲಿನಿಂದಾಗಿ ಕಾಂಗ್ರೆಸ್ನ ಮೇಲೆ ಅಂಥ ಪರಿಣಾಮಗಳು ಆಗದೇ ಇದ್ರೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಇದು ಪರಿಣಾಮವನ್ನು ಬೀರುವಂತಹ ಸರ್ವ ಸಾಧ್ಯತೆಗಳು ಕೂಡ ಇತ್ತು. ಅದನ್ನ ಅರ್ತಿದಂತಹ ಸಿದ್ದರಾಮಯ್ಯನವರು ಅದಕ್ಕೆ ಬೇಕಾದಂತಹ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುವಂತಹ ಪ್ಲಾನ್ಗಳನ್ನ ರೂಪಿಸಿದ್ರು. ಅದಕ್ಕಾಗಿ ತಮ್ಮ ಆಪ್ತರನ್ನೇ ಅಲ್ಲಿಗೆ ಚುನಾವಣಾ ಉಸ್ತುವಾರಿಗಳನ್ನಾಗಿ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ರಿಂದ. ರವೀಶ್, ಕಾಂಗ್ರೆಸ್ಗೆ ಈ ಚುನಾವಣೆಯ ಫಲಿತಾಂಶದಿಂದ ದೊಡ್ಡ ಮಟ್ಟಿಗಿನ ಲಾಭಗಳು ಅಥವಾ ನಷ್ಟ ಉಂಟು ಮಾಡುವಂತಹ ಸ್ಥಿತಿಗತಿಗಳು ಇರಲಿಲ್ಲ. ಆದರೂ ಕೂಡ ಇದನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ರು. ಕಾರಣ ಸಿದ್ದರಾಮಯ್ಯನವರ ಸೀಟ್ ಅಲುಗಾಡಬಹುದು ಅಂತನಾ, ಹೇಗೆ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಈ ಬೈ ಎಲೆಕ್ಷನ್ ಅಂದ್ರೆ ಆಡಳಿತ ಪಕ್ಷ ಯಾವುದಿರುತ್ತೆ ಅದಕ್ಕೆ ಹೊರವಾಗಿ ಪರಿಣಮಿಸುತ್ತೆ. ಯಾಕೆಂದ್ರೆ ಸಾಕಷ್ಟು ಬೈ ಎಲೆಕ್ಷನ್ಗಳನ್ನು ಕರ್ನಾಟಕದಲ್ಲಿ ನೋಡಿದ್ದೇವೆ. ಹೆಚ್ಚು ಕಡಿಮೆ ಎಲ್ಲ ಒಂದ್ ಕಡೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವೇ ಒಂದು ರೀತಿಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಒಂದು ರೀತಿಯಲ್ಲಿ ಗೆಲ್ಲುವಂಥದ್ದು ಕೂಡ ಆಗಿದೆ. ಅಂದ್ರೆ ಆ ಸಕ್ಸಸ್ ರೇಟ್ ಏನಿದೆ, ಉಪಚುನಾವಣೆ ಸಕ್ಸಸ್ ರೇಟ್, ಅದು 70-80 ಒಂದು ರೀತಿ ತಲುಪುತ್ತೆ. ಹಾಗಾಗಿ ಈಗ 3 ಗೆದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸ್ಟ್ರಾಟಜಿಗಳು ಕೂಡ ನಡೀತು. ಅಂದ್ರೆ ಮೂಡ ಪ್ರಕರಣವನ್ನು ಕೂಡ ಮುನ್ನೆಲೆಗೆ ತಂದ್ರು, ವಾಲ್ಮೀಕಿ ಪ್ರಕರಣವನ್ನು ಕೂಡ ಮುನ್ನೆಲೆಗೆ ತಂದ್ರು, ಜೊತೆಗೆ ಮಧ್ಯದಲ್ಲಿ ವಕ್ಫ್ ಕೂಡ ಬಂದೋಯ್ತು. ಅದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡ್ತಾ ಇದೆ, ಈ ವಿಚಾರಗಳನ್ನು ಕೂಡ ಒಂದು ರೀತಿಯಲ್ಲಿ ಎತ್ತಿದ್ರು. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲ ಒಂದ್ ಕಡೆ ಈ ಕ್ಷೇತ್ರಗಳನ್ನ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ ಸ್ಟ್ರಾಟಜಿಗೆ ಒಂದು ರೀತಿಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವರಿಗೆ ಒಂದು ರೀತಿಯಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ರು. ಸ್ವತಃ ಶಿಗ್ಗಾಂವ್ ಮತ್ತೆ ಆ ಒಂದು ಸಂಡೂರು ಕ್ಷೇತ್ರಗಳಲ್ಲೂ ಕೂಡ ಸಿದ್ದರಾಮಯ್ಯನವರೇ ಸ್ವತಃ ಖುದ್ದು ಆಪರೇಟ್ ಮಾಡ್ತಾ ಇದ್ರು. ಜೊತೆಗೆ ಅವರ ಆಪ್ತರನ್ನು ಕೂಡ ಒಂದು ರೀತಿಯಲ್ಲಿ ಕಣಕ್ಕಿಳಿಸುವಂತಹ ಪ್ರಯತ್ನಗಳು ಕೂಡ ನಡೆದಿತ್ತು. ಅಂದ್ರೆ ಆ ಒಂದು ಫೀಲ್ಡ್ಗೆ ಅಂದ್ರೆ ಸತೀಶ್ ಜಾರಕಿಹೊಳಿ ಶಿಗ್ಗಾಂವಲ್ಲಿ ನಿಂತ್ಕೊಂಡ್ರು, ಜೊತೆಗೆ ಅಲ್ಲಿ ಸಿದ್ದರಾಮಯ್ಯನವರು 3-4 ಬಾರಿ ಹೋಗಿದ್ ಬಂದ್ರು, ಜೊತೆಗೆ ಹಲವು ಸಮುದಾಯದ ಮುಖಂಡರನ್ನು ಕೂಡ ಒಂದು ರೀತಿಯಲ್ಲಿ ಸಭೆಯನ್ನು ಕೂಡ ನಡೆಸಿದ್ರು. ಆ ಸಭೆಯಲ್ಲಿ ಗೆಲ್ಲುವ ಕಾರ್ಯತಂತ್ರಗಳನ್ನು ಕೂಡ ಅನುಸರಿಸಿದ್ರು. ಜೊತೆಗೆ ಸಂಡೂರು ಕ್ಷೇತ್ರದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಯಾಗಿತ್ತು. ಆ ಸಂಡೂರು ಕ್ಷೇತ್ರದಲ್ಲೂ ಕೂಡ ಸಂತೋಷ್ ಲಾಡ್ ಮತ್ತೆ ಜಮೀರ್ ಅಹಮದ್ ಅವರು ಕೂಡ ಒಂದು ರೀತಿಯಲ್ಲಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನ ಒಂದು ರೀತಿಯಲ್ಲಿ ಫೀಲ್ಡ್ ಇಳಿಸೋದ್ರ ಮೂಲಕ ಆ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸ್ಟ್ರಾಟಜಿ ಮಾಡಿದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಒಂದು, ನನ್ನ ವಿರುದ್ಧ ಆಗ್ತಾ ಇರತಕ್ಕಂಥ ಆರೋಪಗಳೇನಿದೆ ಆ ಆರೋಪಗಳಿಗೆ ಟಕ್ಕರನ್ನ ಈ ಚುನಾವಣೆಯಲ್ಲೇ ಕೊಡಬೇಕು. ಜೊತೆಗೆ ಮೂಡ, ವಾಲ್ಮೀಕಿ, ವಕ್ಫ್ ವಿಚಾರಗಳನ್ನು ಏನೆತ್ತಿದ್ದಾರೆ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ತಿರುಗೇಟನ್ನು ಕೊಡಬೇಕು ಈ ಚುನಾವಣೆ ಫಲಿತಾಂಶದ ಮೂಲಕ ಅಂತ ಕೂಡ ಸ್ಟ್ರಾಟಜಿಯನ್ನು ಮಾಡಿದ್ರು. ಆ ಸ್ಟ್ರಾಟಜಿಯಂತೆ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಸಕ್ಸಸ್ ಕಂಡಿದ್ದಾರೆ. ಜೊತೆಗೆ ಚನ್ನಪಟ್ಟಣ ಕ್ಷೇತ್ರವನ್ನು ಕೂಡ ತಮ್ಮದಾಗಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ 3ಕ್ಕೆ 3 ಅನ್ನೋ ಘೋಷವಾಕ್ಯದೊಂದಿಗೆ ಈಗ ಸಿದ್ದರಾಮಯ್ಯನವರು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಈ ಸಂದರ್ಭದಲ್ಲಿ ವಿಪಕ್ಷಗಳ ಇಷ್ಟು ದಿನಗಳ ಆರೋಪಕ್ಕೆ ಈ ಫಲಿತಾಂಶವೇ ಉತ್ತರ ಅಂತ ಕೂಡ ಹೇಳುವಂತಹ ಸಾಧ್ಯತೆ ಇದೆ. ದಿವ್ಯಾ, ಈ 3 ಗೆಲುವಿನ ಲಾಭ ಸಿದ್ದರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ಗೆ ಯಾವ ರೀತಿ ಆಗುತ್ತೆ ರವೀಶ್?
ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಈ 3 ಉಪಚುನಾವಣೆ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆ ರೀತಿ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಾಯಿಸುವಂತ ಯಾವ ರೀತಿಯ ಬೆಳವಣಿಗೆಗಳು ಕೂಡ ಇಲ್ಲ. ಆದರೆ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಆಗ್ತಾ ಇರತಕ್ಕಂಥ ಕೆಲ ಬೆಳವಣಿಗೆಗಳು ತನ್ನದೇ ಆದ ಪರಿಣಾಮಗಳನ್ನು ಬೀರ್ಬೋದು. ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ ಇಡಿ ವಿಚಾರಣೆ ಏನಿದೆ, ಆ ವಿಚಾರಣೆ ಯಾವ ಹಂತವನ್ನು ತಲುಪುತ್ತೆ, ಆ ಪ್ರಕ್ರಿಯೆಗಳು ಹೇಗೆ ಆಗುತ್ತೆ ಅನ್ನೋ ಆಧಾರದ ಮೇಲೆ ಬೇರೆ ಬೇರೆ ರೀತಿಯ ಬದಲಾವಣೆಗಳು ನಿಂತಿರಬಹುದು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನ ಒಳಗಡೆ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಬಿರುಗಾಳಿಯನ್ನು ಎಬ್ಬಿಸ್ಬಿಡುತ್ತೆ ಈ 3 ಸ್ಥಾನಗಳ ರಿಸಲ್ಟ್ ಅಂತಲೂ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಬಿಜೆಪಿ ಒಳಗಡೆ ಈಗ ಆಗ್ತಾ ಇರ್ತಕ್ಕಂಥ ಭಿನ್ನ ರಾಗ ಏನಿದೆ ಅದಕ್ಕೆ ಒಂದಷ್ಟು ಮುಲಾಮ್ ಸಿಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬಿಜೆಪಿಯ ಹೈಕಮಾಂಡ್ ನಾಯಕರು ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಒಂದು ರೀತಿಯಲ್ಲಿ ಬಿಜೆಪಿ ಫೇವರ್ ಇರ್ತಕ್ಕಂಥವ್ರು ಮತ್ತೆ ಬಲಪಂಥೀಯ ಆ ಒಂದು ಸಿಂಪತಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬಿಜೆಪಿಯ ನಾಯಕತ್ವ ಮತ್ತೆ ಬಿಜೆಪಿ ಒಳಗಡೆ ಆಗ್ತಾ ಇರ್ತಕ್ಕಂಥ ಕಿತ್ತಾಟದ ಬೆಳವಣಿಗೆಗಳ ಬಗ್ಗೆ ಬೇಸರವನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಪರಿಣಾಮ ಈ 3 ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಬಂದಿರತಕ್ಕಂಥ ಫಲಿತಾಂಶವನ್ನು ಕೂಡ ಒಂದು ರೀತಿಯಲ್ಲಿ ವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಸರ್ಜರಿ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನುಳಿದಂತೆ JDS ಗೆ ಏನು ಮೈತ್ರಿ ಇದೆ ಅದನ್ನು ಮೈತ್ರಿನ ಇಷ್ಟಕ್ಕೆ ಕಡಿದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಆ ಒಂದು ಮೈತ್ರಿಯ ಸಾಧಕ ಬಾಧಕಗಳ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಬದಲಾವಣೆಗೇನು ಈ 3 ಕ್ಷೇತ್ರಗಳ ಚುನಾವಣೆ ಫಲಿತಾಂಶ ಆಗೋದಿಲ್ಲ ಅಂತಲೂ ಕೂಡ ವ್ಯಾಖ್ಯಾನಿಸಲಾಗ್ತಾ ಇದೆ. ದಿವ್ಯಾ, ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸೀಟುಗಳನ್ನ ಗೆಲ್ಲಲಿಕ್ಕೆ ಗ್ಯಾರಂಟಿ ಕೂಡ ಒಂದು ದೊಡ್ಡ ಅಸ್ತ್ರವಾಯಿತು, ಒಂದು ಎನರ್ಜಿ ಬೂಸ್ಟ್ ಆಯಿತು ಅಂತ ಹೇಳಲಾಯಿತು. ಅದಾದ ನಂತರದಲ್ಲಿ ಬಂದ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆ ರಿವರ್ಸ್ ಆಗಿ ಜನ ಪ್ರತಿಕ್ರಿಯೆನ ಕೊಟ್ಟರು. ಈಗ ಹಾಗಾದ್ರೆ ಈ 3 ಕ್ಷೇತ್ರಗಳ ಗೆಲುವಿಗೆ ಗ್ಯಾರಂಟಿ ಒಂದು ಎನರ್ಜಿ ತುಂಬಿದೆ ಅಂತ ಹೇಳಬಹುದಾ, ಅಥವಾ ಅದರ ಹೊರತಾಗಿ ಬೇರೆ ಏನೋ ವಿಚಾರಗಳು ಇಲ್ಲಿ ಹೈಲೈಟ್ ಆಗಿದೆ ಅಂತ? ದಿವ್ಯಾ, ಖಂಡಿತವಾಗಿ ಕೂಡ ಬರೀ ಗ್ಯಾರಂಟಿಗಳೇ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ನೀವು ಹೇಳದಂತೆ ಎಲ್ಲೋ ಒಂದು ಕಡೆ ಅದಕ್ಕೊಂದು ರೀತಿಯಲ್ಲಿ ಬೂಸ್ಟ್ ಕೊಟ್ಟಿರ್ಬೋದು, ಎನರ್ಜಿಯನ್ನು ಫಿಲ್ ಮಾಡಿರ್ಬೋದು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಜಾತಿ ಸಮೀಕರಣವು ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳೇನಿದೆ ಅದು ಒನ್ ಸೈಡೆಡ್ ಆಗಿ ಏನಾದರೂ ಚಲಾವಣೆ ಆಗಿದೆ ಬಹಳಷ್ಟು ಕ್ಷೇತ್ರಗಳು. ಅಂದ್ರೆ ಸಂಡೂರು ಆಗಿರ್ಬೋದು, ಶಿಗ್ಗಾಂವಿ ಆಗಿರ್ಬೋದು, ಮತ್ತೆ ಚನ್ನಪಟ್ಟಣ. ಆ ಕಾರಣಕ್ಕೋಸ್ಕರವಾಗಿ ಚನ್ನಪಟ್ಟಣದಲ್ಲಿ ಎಲ್ಲೋ ಒಂದು ಕಡೆ ಯೋಗೇಶ್ವರ ಆ ಒಂದು ಲೀಡನ್ನು, ಅಷ್ಟು ದೊಡ್ಡ ಮಟ್ಟದ ಲೀಡನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಚನ್ನಪಟ್ಟಣ ಪ್ಯಾಟರ್ನ್ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಸಿಟಿ ವೋಟರ್ಸ್ ಅಲ್ಲಿ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರು ಇರ್ತಕ್ಕಂಥ ಬೂತ್ಗಳಲ್ಲಿ ನಿಖಿಲ್ಗೆ 10, 15, 20 ಈ ರೀತಿಯ ಪ್ಯಾಟರ್ನ್ ಅಲ್ಲಿ ವೋಟಿಂಗ್ ಹಾಕಿದ್ದಾರೆ. ಆದರೆ ಯೋಗೇಶ್ವರರಿಗೆ 700, 800, 900 ಈ ರೀತಿ ಪ್ಯಾಟರ್ನ್ ಅಲ್ಲಿ ವೋಟ್ ಆಗಿದೆ. ಹಾಗೆ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಮತ ಬ್ಯಾಂಕ್ ಏನಿದೆ ಅದು ಒಂದು ಕಡೆ ಕ್ರೋಢೀಕರಣ ಆಗಿರೋದು ಸತ್ಯ. ಅದ್ರ ಜೊತೆಗೆ ಹಿಂದ ಮತಗಳು ಕೂಡ, ಅಂದ್ರೆ ಹಿಂದ ಮತಗಳು ಕೂಡ ಒಂದು ರೀತಿಯಲ್ಲಿ ಗಟ್ಟಿಯಾಗಿ ಕಾಂಗ್ರೆಸ್ ಕಡೆ ವಾಲಿರ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಹಾಗಾಗಿ ಇಲ್ಲಿ ಸಮುದಾಯದ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳು ಕೂಡ ವರ್ಕೌಟ್ ಆಗೋದ್ರ ಜೊತೆಗೆ ಗ್ಯಾರಂಟಿಗಳು ಸ್ವಲ್ಪ ಮಟ್ಟಿಗೆ ಎನರ್ಜಿಯನ್ನ ಬೂಸ್ಟ್ ಅನ್ನು ತುಂಬಿರಬಹುದು. ದಿವ್ಯಾ, ಥ್ಯಾಂಕ್ ಯು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರು ಈ 3 ಬೈ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲು ಮಾಡಿದೆ. ಹಾಗೆ ನೋಡಕ್ ಹೋದ್ರೆ ಚನ್ನಪಟ್ಟಣ JDS ತೆಕ್ಕೆಯಲ್ಲಿತ್ತು, ಶಿಗ್ಗಾಂವಿ ಕಾಂಗ್ರೆಸ್, ಶಿಗ್ಗಾಂವಿ ಬಿಜೆಪಿ ಮತ್ತು ಸಂಡೂರು ಕಾಂಗ್ರೆಸ್ ಇತ್ತು. ಆ 3 ಪೈಕಿ ಈಗ 3 ತನ್ನ ವಶಕ್ಕೆ ಪಡ್ಕೊಂಡಿದೆ ಕಾಂಗ್ರೆಸ್.